ಮುಖ ಬೆಳ್ಳಗಾಗ್ಲಿ ಅಂತ ಹಚ್ಚಿದ ಕ್ರೀಮ್, ಕೂದಲು ಚೆನ್ನಾಗಿ ಕಾಣ್ಲಿ ಅಂತ ಮಾಡಿಸಿದ ಟ್ರೀಟ್ಮೆಂಟ್. ಇದರಿಂದ ಕಿಡ್ನಿಗೆ ತೊಂದರೆ ಆಗಬಹುದಾ? ಕೇಳಿದ್ರೇನೆ ಆಶ್ಚರ್ಯ ಆಗತ್ತೆ ಅಲ್ವಾ? ಹೌದು, ಆಗೋ ಚಾನ್ಸಸ್ ಇದಾವೆ. ಕೆಲವೊಂದು ಕಳಪೆ ಫೇರ್ನೆಸ್ ಕ್ರೀಮ್ ಗಳಲ್ಲಿ ಪಾದರಸ ಅನ್ನೋ ಹಾನಿಕಾರಕ ಲೋಹ ಇರ್ತದೆ. ಇನ್ನು ಕೆಲವೊಂದು ಹೇರ್ ಡೈಗಳು, ಹೇರ್ ಸ್ಟ್ರೇಟ್ನಿಂಗ್ ಕ್ರೀಮ್ ಗಳಲ್ಲಿ ಗ್ಲಯಾಕ್ಸಿಲಿಕ್ ಆಸಿಡ್, PPD ಅನ್ನೋ ಕೆಮಿಕಲ್ಸ್ ಇರ್ತವೆ. ಇವುಗಳಿಂದ ಅಪರೂಪದ ಸಂದರ್ಭಗಳಲ್ಲಿ ಕಿಡ್ನಿಗೆ ಹಾನಿಯಾಗಿರೋ ಎಷ್ಟೊಂದು ಪ್ರಕರಣಗಳು ವೈದ್ಯಕೀಯ ಜರ್ನಲ್ ಗಳಲ್ಲಿ ಮತ್ತು ಹಲವಾರು ಕೇಸ್ ರಿಪೋರ್ಟ್ ಗಳಲ್ಲಿ ದಾಖಲಾಗಿವೆ. ಹಾಗಾದ್ರೆ ಸಿನಿಮಾ ನಟಿಯರು, ಮಾಡೆಲ್ಗಳು ಇಷ್ಟೆಲ್ಲ ಕಾಸ್ಮೆಟಿಕ್ಸ್ ಬಳಸ್ತಾರೆ, ಅವ್ರಿಗೆ ಯಾಕೆ ಏನು ಆಗಲ್ಲ ಅಂತ ನಿಮ್ಗೆ ಡೌಟ್ ಬರ್ಬೋದು. ಏನಕ್ಕಂದ್ರೆ ಅವರು ಹೆಚ್ಚಾಗಿ ಸ್ಕಿನ್ ಸ್ಪೆಷಲಿಸ್ಟ್ ಸಲಹೆಯೊಂದಿಗೆ ಅಥವಾ ಗುಣಮಟ್ಟ ಪರೀಕ್ಷೆ ಮಾಡಿದ ಸುರಕ್ಷಿತ ಉತ್ಪನ್ನಗಳನ್ನೇ ಯೂಸ್ ಮಾಡ್ತಾರೆ. ಅಂಡ್ ಎಲ್ರಿಗೂ ಸಮಸ್ಯೆ ಆಗ್ಲೇಬೇಕೇನಂತಿಲ್ಲ. ಸಪೋಸ್ ಹಾಗೇನಾದ್ರೂ ಆದ್ರೆ ಯಾವ ಲಕ್ಷಣಗಳ ಕಡೆ ಗಮನ ಕೊಡಬೇಕು? ಮುಖದಲ್ಲಿ ಜಾಸ್ತಿ ನೊರೆ ಬರೋದು, ಮೂತ್ರ ಕಡಿಮೆ ಆಗೋದು, ಕೈ ಕಾಲ್ ದೇಹದಲ್ಲಿ ಊತ ಬರೋದು, ತುಂಬಾ ಸುಸ್ತು, ನಿಶಕ್ತಿ ಆಗೋದು. ಈ ಲಕ್ಷಣಗಳು ಕಂಡು ಬಂದ್ರೆ ಡಾಕ್ಟರ್ನ ಮೀಟ್ ಆಗಿ. ನಾನು ಎಲ್ಲಾ ಕಾಸ್ಮೆಟಿಕ್ಸ್ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಅಗತ್ಯವಿಲ್ಲದೆ, ವೈದ್ಯರ ಸಲಹೆ ಇಲ್ಲದೆ, ಗುಣಮಟ್ಟ ಗೊತ್ತಿಲ್ಲದ ಕ್ರೀಮ್ಗಳು, ಡೈಗಳು ಅಥವಾ ಬೇರೆ ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ಬಳಸೋದ್ರಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಯಾಕಂದ್ರೆ ಬ್ಯೂಟಿ ಮುಖ್ಯ, ಅದರ ಜೊತೆಗೆ ಕಿಡ್ನಿ ಕೂಡ ಅಷ್ಟೇ ಮುಖ್ಯ. ನಾನು ಡಾಕ್ಟರ್ ಆನಂದ್, ಇದು ನಿಮ್ಮ ಕಿಡ್ನಿ ಕಾಳಜಿ. ನಮಸ್ಕಾರ.